ಇದು ರಾಜ್ಯ ರಾಜಕಾರಣದ ಬಿಗ್ ಬ್ರೇಕಿಂಗ್ ನ್ಯೂಸ್. ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಮುಡಾ ಕೇಸ್ನ ಲೋಕಾಯುಕ್ತ ತನಿಖೆ ಪೂರ್ಣ ವರದಿಯು ಸಿದ್ಧವಾಗಿದ್ದು, ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದುಗೆ ಬಿಗ್ ರಿಲೀಫ್ ಸಾಧ್ಯತೆ ಇದೆ. ಇನ್ನ ಸಿಎಂ ಸಿದ್ದರಾಮಯ್ಯ ಮತ್ತು ಪತ್ನಿ ಪಾರ್ವತಿಗೆ ಕ್ಲೀನ್ ಚೀಟ್. ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದುಗೆ ಕ್ಲೀನ್ ಚೀಟ್ ಸಿಗುತ್ತಾ? ಮುಡಾ ಕೇಸ್ ತನಿಖೆ ಪೂರ್ಣಗೊಳಿಸಿದ ಲೋಕಾಯುಕ್ತ ಅಧಿಕಾರಿಗಳು ಡಿನೋಟಿಫೈ ಭೂ ಪರಿವರ್ತನೆ ಮಾಡುವಾಗ ಅಧಿಕಾರಿಗಳಿಂದಲೇ ಲೋಪ. ಅಧಿಕಾರಿಗಳು ನಿಯಮ ಉಲ್ಲಂಘಿಸಿದ್ದಾರೆ ಎಂದ ಲೋಕಾಯುಕ್ತ. ಮುಡಾ ಆಯುಕ್ತರು ರೆವಿನ್ಯೂ ಅಧಿಕಾರಿಗಳಿಂದ ಲೋಪ. ಇನ್ನ ಅಧಿಕಾರಿಗಳು ಅಪರಾಧ ಮಾಡಿದ್ದಾರೆ. ಸಿಎಂ ಸೇಫ್. ಲೋಕಾ ವರದಿಯನ್ನು ಸೋಮವಾರ ಕೋರ್ಟ್ಗೆ ಸಲ್ಲಿಕೆ. ಲೋಕಾಯುಕ್ತ ಎಸ್ಪಿ ಟಿಜೆ ಉದೇಶ್ ನೇತೃತ್ವದಲ್ಲಿ ತನಿಖೆ. ರಾಜ್ಯ ರಾಜಕಾರಣದ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಇದು. ಕಳೆದ ಕೆಲ ತಿಂಗಳಿಂದ ಮುಡಾ ಕೇಸ್ನಿಂದ ಸಿಎಂ ಸಿದ್ದರಾಮಯ್ಯ ಪಡಬಾರದ ಕಷ್ಟವನ್ನ ಪಡ್ತಾ ಇದ್ರು. ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇತ್ತು ಮುಡಾ ಕೇಸ್ನಿಂದಾಗಿ. ನ್ಯಾಯಮಯಿ ಕೃಷ್ಣ ಸಲ್ಲಿಸಿದಂತ ಈ ಒಂದು ದೂರಿನ ಮೇರೆಗೆ ಮುಡಾ ಕೇಸ್ನಲ್ಲಿ ಒದ್ದಾಡುತ್ತಿದ್ರು ಸಿಎಂ ಸಿದ್ದರಾಮಯ್ಯ. ಆದ್ರೀಗ ರಾಜ್ಯ ರಾಜಕಾರಣದ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಬಿಗ್ ರಿಲೀಫ್ ಸಿಕ್ಕಂತಾಗುತ್ತಾ? ಮುಡಾ ಕೇಸ್ನ ಲೋಕಾಯುಕ್ತ ತನಿಖೆ ಪೂರ್ಣ ವರದಿಯು ಸಿದ್ಧವಾಗಿದ್ದು, ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದುಗೆ ಬಿಗ್ ರಿಲೀಫ್ ಸಾಧ್ಯತೆ ಇದೆ. ಇನ್ನ ಸಿಎಂ ಸಿದ್ದರಾಮಯ್ಯ ಮತ್ತು ಪತ್ನಿ ಪಾರ್ವತಿಗೆ ಕ್ಲೀನ್ ಚೀಟ್ ಸಿಗುವ ಸಾಧ್ಯತೆ ಇದೆ. ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದುಗೆ ಕ್ಲೀನ್ ಚೀಟ್ ಸಿಗುತ್ತಾ ಕಾದ್ ನೋಡಬೇಕಾಗಿದೆ. ಇನ್ನ ಮುಡಾ ಕೇಸ್ ತನಿಖೆ ಪೂರ್ಣಗೊಳಿಸಿದ ಲೋಕಾಯುಕ್ತ ಅಧಿಕಾರಿಗಳು ಡಿನೋಟಿಫೈ ಭೂ ಪರಿವರ್ತನೆ ಮಾಡುವಾಗ ಅಧಿಕಾರಿಗಳಿಂದಲೇ ಲೋಪವಾಗಿದೆ. ಅಧಿಕಾರಿಗಳು ರೂಲ್ಸ್ ಅನ್ನ ಉಲ್ಲಂಘಿಸಿದ್ದಾರೆ ಎಂದ ಲೋಕಾಯುಕ್ತ. ಅಧಿಕಾರಿಗಳು ನಿಯಮ ಉಲ್ಲಂಘಿಸಿದ್ದಾರೆ ಎಂದು ಲೋಕಾಯುಕ್ತ ಆರೋಪಿಸಿದ್ದು, ಮುಡಾ ಆಯುಕ್ತರು ರೆವಿನ್ಯೂ ಅಧಿಕಾರಿಗಳಿಂದ ಲೋಪವಾಗಿದೆ. ಅಧಿಕಾರಿಗಳು ಅಪರಾಧ ಮಾಡಿದ್ದಾರೆ. ಸಿಎಂ ಸೇಫ್. ಲೋಕಾ ವರದಿಯನ್ನು ಸೋಮವಾರ ಕೋರ್ಟ್ಗೆ ಸಲ್ಲಿಕೆ. ಲೋಕಾಯುಕ್ತ ಎಸ್ಪಿ ಟಿಜೆ ಉದೇಶ್ ನೇತೃತ್ವದಲ್ಲಿ ತನಿಖೆ. ಮೊನ್ನೆ ಇಡಿ 300 ಕೋಟಿ ಮೌಲ್ಯದ ಎಷ್ಟೋ ಸೈಟ್ಗಳನ್ನ ವಶಪಡಿಸಿಕೊಂಡಿತ್ತು. ಇದರ ಮಧ್ಯೆ ಈಗ ಈ ಒಂದು ಮುಡಾ ಕೇಸ್ನಲ್ಲಿ ಪ್ರಭಾವಿ ನಾಯಕರು ಹಾಗೂ ಅನೇಕ ರಾಜಕೀಯ ವ್ಯಕ್ತಿಗಳ ಕೈವಾಡ ಇದೆ ಅಂತ ಈಗ ಲೋಕಾಯುಕ್ತ ಆರೋಪವನ್ನು ವ್ಯಕ್ತಪಡಿಸ್ತಾ ಇದೆ. ಇದರ ಮಧ್ಯೆ ಅಧಿಕಾರಿಗಳು ಅಪರಾಧ ಮಾಡಿದ್ದಾರೆ. ಸಿಎಂ ಸೇಫ್ ಎನ್ನಲಾಗುತ್ತಿದೆ. ಲೋಕಾ ವರದಿಯನ್ನು ಸೋಮವಾರ ಕೋರ್ಟ್ಗೆ ಸಲ್ಲಿಕೆ ಮಾಡುವ ಸಾಧ್ಯತೆ ಇದ್ದು, ಲೋಕಾಯುಕ್ತ ಎಸ್ಪಿ ಟಿಜೆ ಉದೇಶ್ ನೇತೃತ್ವದಲ್ಲಿ ತನಿಖೆ.